ಇವತ್ತು ಜಸ್ಟ್ ಮಿಸ್ ನಮ್ಮ ಹತ್ರ ಸರಿಯಾಗಿ ಬಯಸ್ಕೊತಾ ಇದ್ದೆ. ಹೇ ಯೋ ಗೈಸ್, ದಿಸ್ ಇಸ್ ಪ್ರಿಯನ್, ವಾಟ್ಸ್ ಅಪ್, ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್. ಇವತ್ತು ಎಷ್ಟೋ ದಿನ ಆದಮೇಲೆ ಬೆಂಗಳೂರಲ್ಲಿ ಮಳೆ ಬಿದ್ದಿದೆ. ಅದೇ ಖುಷಿಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಜಿಮ್ಮಿಗೆ ಬಂದೆ. ಮಂಡೇ ಚೆಸ್ಟ್ ಮಿಸ್ ಮಾಡಿದೆ ಅಂತ ಇವತ್ತು ಚೆಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ವಾರ್ಮಪ್ ಎಲ್ಲ ಮುಗಿಸ್ಕೊಂಡು ಐ ಸ್ಟಾರ್ಟೆಡ್ ವಿತ್ ಇಂಕ್ಲೈನ್ ಡಂಬಲ್ ಪ್ರೆಸ್ 4 ಸೆಟ್ಸ್ ಮುಗಿಸ್ಕೊಂಡು ಫ್ಲ್ಯಾಟ್ ಬೆಂಚ್ ಪ್ರೆಸ್ಗೆ ಬಂದೆ. ಇವತ್ತಿಂದ ಡೈಲಿ ವ್ಲಾಗ್ಸ್ಗಳನ್ನ ಪೋಸ್ಟ್ ಮಾಡೋಣ ಅಂತಿದ್ದೀನಿ. ಸೊ ಯಾವ ಕಂಟೆಂಟ್ ಮೇಲೆ ನಾನು ಹೆಚ್ಚಾಗಿ ವಿಡಿಯೋಸನ್ನ ಮಾಡಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇವತ್ತಿನ ವ್ಲಾಗ್ನ ನಾನು ಫಿಟ್ನೆಸ್ನ ಬಗ್ಗೆ ಮಾಡಿದ್ದೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಜಿಮ್ಮಿನ ಒಳಗಡೆ ತುಂಬ ಬಿಸಿ ಇತ್ತು. ಅದನ್ನು ತಡಿಲಿಕ್ಕಾಗ್ದಿರ ನನ್ನ ಫ್ರೆಂಡ್ ನೋಡಿ ಏನು ಮಾಡ್ತಿದ್ದಾನೆ. ಫ್ಲೈಯಿಂಗ್ ಪ್ರೆಸ್ನ ಮುಗಿಸ್ಕೊಂಡು ಹಾಗೆ ಮಿರರ್ ಚೆನ್ನಾಗಿತ್ತು ಅಂತ ಸ್ವಲ್ಪ ಫ್ಲೆಕ್ಸ್ ಮಾಡಿ ವೀಡಿಯೋಸ್ನ ತೊಗೊಂಡೆ. ಒಬ್ವಿಯಸ್ಲಿ ವಿಡಿಯೋಸ್ ಇಲ್ದಿರ ನಮಗೆ ಮೋಟಿವೇಶನ್ ಇಲ್ಲ. ಜಿಮ್ಮಿಗೆ ಹೋಗ್ದಿರ ಮನೇಲಿ ಕುತ್ಕೊಂಡು ಹೊಟ್ಟೆ ಬೀಳಿಸ್ಕೊಂಡಿರೋ ನಿಮ್ಮ ಫ್ರೆಂಡಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೀರಿಯಸ್ಲಿ ಇವತ್ತು ಸ್ವೆಟ್ ಆದಷ್ಟು ನನಗೆ ಯಾವತ್ತೂ ಇದುವರೆಗೂ ಆಗಿರಲಿಲ್ಲ. ಸ್ವೆಟ್ಟಿಂದ ನನ್ನ ಕಣ್ಣೆಲ್ಲ ಉರಿಯೋದಕ್ಕೆ ಸ್ಟಾರ್ಟ್ ಆಯಿತು ಅಂತ ಫೇಸ್ ವಾಶ್ ಮಾಡ್ಕೊಂಬಂದು ಲೋವರ್ ಚೆಸ್ಟಿಂದು 3 ಸೆಟ್ಸ್ ಲ್ಯಾಟ್ರಲ್ ಮಷೀನಲ್ಲಿ ಫಿನಿಷ್ ಮಾಡಿಕೊಂಡೆ. ಚೆಸ್ಟಿನ ಎಲ್ಲ ವೇರಿಯೇಷನ್ಸ್ ಮುಗಿಸ್ಕೊಂಡು ಟ್ರೈಸೆಪ್ನ 3 ವೇರಿಯೇಷನ್ ನೋಡ್ತಿದ್ದೆ. ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಮರ್ತೋದೆ. ರೋಪ್ ಪುಷ್ ಡೌನ್, ಓವರ್ ಹೆಡ್ ರೇಸಸ್ ಮತ್ತು ಕ್ಲೋಸ್ ಬಾರ್ ಪ್ರೆಸ್ ಮಾಡಿಕೊಂಡು ಚೆಸ್ಟ್ನ ಮುಗಿಸ್ಕೊಂಡೆ. ನಾವೆಲ್ಲ ಕಷ್ಟಪಟ್ಟು ವರ್ಕೌಟ್ ಮಾಡ್ತಾಯಿದ್ರೆ ಇವನು ರೀಲ್ಸ್ ನೋಡ್ಕೊಂಡು ನಗಿತಾ ಇದ್ದ. ಕೇಳಿದ್ರೆ ಬಿಸಿ ತಡೆಯೋಕ್ಕಾಗಿಲ್ಲ ಅಂತ ಒಂದು ಮಸಲ್ನೇ ಸ್ಕಿಪ್ ಮಾಡಿದ್ದಾನೆ. ವರ್ಕೌಟ್ನ ಮುಗಿಸ್ಕೊಂಡು ಮನೆಗೆ ಹೊರಟೆ. ಮನೆಗೆ ಬಂದು ಫ್ರೆಶ್ ಅಪ್ ಆದಮೇಲೆ ನಮ್ಮ ಮಮ್ಮಿ ನಾನು ಇಡ್ಲಿ ಮಾಡ್ತೀನಿ, ನೀನು ಚಟ್ನಿ ಮಾಡಿಕೊಡು ಅಂತ ಹೆಲ್ಪ್ ಕೇಳಿದ್ರು. ನಾನು ಸರಿ ಎಷ್ಟೊತ್ತಾಗಿಬಿಡುತ್ತೆ, ಹೆಲ್ಪ್ ತಾನೇ ಮಾಡಿಕೊಟ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಫುಲ್ ಜೋಶಲ್ಲಿ ಕ್ಯಾಪ್ನ ಹಿಡ್ಕೊಂಡಿರೋನೆ ಸ್ವಿಚ್ ಆನ್ ಮಾಡಿಬಿಟ್ಟೆ. ಥ್ಯಾಂಕ್ ಗಾಡ್ ಕ್ಯಾಪ್ ಓಪನ್ ಆಗಿಲ್ಲ, ಬಟ್ ಆದರೂ ಒಳಗಡೆ ಪುಕ ಪುಕ ಅಂತ ಇತ್ತು. ಇವತ್ತಿನ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.